ಅಂದಾಜು 77,000 ಕೋಟಿಗಳಷ್ಟು ಲಾಭ ಆಗಿದೆ ಸುದ್ದಿಗಳಿದ್ದಾವೆ. ಇದನ್ನು ಅನೇಕ ವಿಮರ್ಶಕರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, 1,50,000 ಬ್ಯಾರಲ್ ನಮ್ಮಲ್ಲಿ ಎಣ್ಣೆ ಬಂದಾಗ ಅದರಲ್ಲಿ 58,000 ಕೋಟಿ ರೂಪಾಯಿಗಳ ಇದು ಎಣ್ಣೆಯನ್ನು, ಆಯಿಲನ್ನು ರಫ್ತು ಮಾಡಿದ್ರಿ ಬೇರೆ ದೇಶಗಳಿಗೆ, ರಿಫೈನ್ ಮಾಡಿ ಅಂತೇಳಿ ಸುದ್ದಿಗಳಿದ್ದಾವೆ. ನಮಗಿಲ್ಲದಾಗ ಬೇರೆಯವ್ರಿಗೆ ಕಳಿಸುವಂಥ ಈ ಖಾಸಗಿ ಕಂಪನಿಗೆ ಯಾರು ಹೇಳಿದರು? ನಮ್ಮನ್ನು ಒದ್ದಾಡ್ತಾ ಇದ್ದಾರೆ. ಡಿಸೈಲು, ಪೆಟ್ರೋಲಿಂದ ರೇಟ್ ಕಳ್ಳ ರೀತಿಯಿಂದ ಹೆಚ್ಚಾಗ್ತಾಯಿದೆ, ಮಾರ್ಕೆಟ್ ತುಟ್ಟಿ ಆಗ್ತಾಯಿದೆ. ಪ್ರತಿಯೊಂದು ವಸ್ತುವಿನ ಬೆಲೆನೂ ಇವತ್ತು ಜನಸಾಮಾನ್ಯ ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಇದೆಲ್ಲ ಯಾಕಂತ ಕೇಳಿದ್ರೆ, ನೀವೆಲ್ಲ ದೇಶದಲ್ಲಿ ಅರಾಜಕತೆಯನ್ನು ಮೂಡಿಸುವಂಥವ್ರು. ನೀವು ಎಲ್ಲ ನೆಮ್ಮದಿ ನಾವು ಏರಿಸಿರಲಿಲ್ಲ, ಚುನಾವಣೆ ಇತ್ತು ಏರಿಸಿಲ್ಲ, ಏರಿಸ್ಬೇಕಾಯ್ತು ಆ ಸಂದರ್ಭದಲ್ಲೇ. ಮತ್ತು ಇಲ್ಲಿ ಭಾಳ ಹೇಳ್ತೀರಿ ನೀವು, ಉಳಿದ ಕಡೆ 50%, 60% ಏರಿಸಿದ, 40% ಏರಿಸಿದ ಅಂತ ಹೇಳ್ತೀರಿ. ನಾವು 5% ಏರಿಸಿದಕ್ಕೆ ಯಾಕೆ ಇಷ್ಟ ತೊಂದರೆ ಮಾಡ್ಕೊಳ್ಳಿಕ್ಕಿದ್ದೀರ ಅಂತೇಳಿ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರು ಕೇಳ್ತಾ ಇದ್ದಾರೆ. ಹೌದು, 5% ಏರಿಸಿದಕ್ಕೆ ಯಾಕೆ ಆಗ್ತಾಯಿದಪ್ಪ ಇದು ಅಂತಂದ್ರೆ, ಕಾಲು ಇಷ್ಟ ಇಲ್ಲ. ಆಲ್ರೆಡಿ ಮಾರ್ಕೆಟಲ್ಲಿ ಹೈಕ್ ಆಗಿದೆ, ಇಲ್ಲ ತುಟ್ಟಿ ಆಗಿದೆ. ಕೊಳ್ಳುವ ಸ್ಥಿತಿಯಲ್ಲಿ ಜನಸಾಮಾನ್ಯ ಇಲ್ಲ. ಇವತ್ತು ಇದ್ದವ್ರು ಹೇಗೂ ಕೊಡ್ತಾರೆ ರೀ, ಇದ್ದವ್ರು ಎಷ್ಟು ಜನ ಇದ್ದಾರೆ ಈ ದೇಶದಲ್ಲಿ? ಜಗದ 4ನೇ ನಂಬರ್ ಶ್ರೀಮಂತ ದೇಶ ಅಂತ ಹೇಳ್ಕೊಳ್ತೀರಿ. ಆದರೆ ಇವತ್ತು 6ಕ್ಕೆ ಬಂದು ನಿಂತದ, ಅದು ಹೋಗಲಿ ಬಿಡಿ ನಿಮ್ಮ. ಆದರೆ ಆ್ಯಕ್ಚುಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಾಗಿದೆ ಇವತ್ತು? ಪ್ರತಿಯೊಬ್ಬನ ಆದಾಯ ಎಷ್ಟಪ್ಪ ಅಂದರೆ ಆ ರ್ಯಾಂಕ್ ತೆಗೆದಾಗ 142ನೇ ಸ್ಥಾನದಲ್ಲಿ ನಾವಿದ್ವಿ. ಕೇವಲ ಈ ದೇಶದ 10% ಜನ 58% ಆಸ್ತಿಯನ್ನು ಹೊಂದ್ಕೊಂಡಿದ್ದಾರೆ. 58%. ಉಳಿದ 90% ಜನಕ್ಕೆ ಎಷ್ಟು ಉಳಿತು ಲೆಕ್ಕ ಮಾಡ್ತೀವಿ. ಅದರಲ್ಲೂ ಕಡು